ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳು, ಈಗಾಗಲೇ ಗೊತ್ತಿರೋ ಹಾಗೆ ನಿಮಗೆ 2025-26ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಈ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 2 ಅಂಕದವರೆಗೂ ಕೂಡ ಉತ್ತರವನ್ನು ಹೇಳಿರ್ತೀನಿ. ಅದರ ನಂತರ 4 ಹಾಗೂ 6 ಅಂಕದ ಪ್ರಶ್ನೆಗಳು ಬಹುಮುಖ್ಯವಾಗಿ ಯಾವುದು ಬರುತ್ತೆ, ಅದಕ್ಕೆ ಉತ್ತರಗಳೇನು ಅಂತ ಹೇಳೋದಕ್ಕಿಂತ ಮುಂಚೆ ಭಾಗ ಇಯಲ್ಲಿ ಬರುವಂತಹ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳನ್ನ ಮುಗಿಸ್ಕೊಳ್ಳೋಣ ಅಂತ ಹೇಳಿದ್ದೆ. ಕಾರ್ಯಭಾರ ಆಧಾರಿತ ಪ್ರಶ್ನೆಗಳಲ್ಲಿ 3 ಪೇಪರಲ್ಲಿರುವಂಥ ಪ್ರಶ್ನೆಗಳಿಗೆ ಒಂದೇ ಸಲ ನಾನು ಉತ್ತರವನ್ನು ಹೇಳ್ತಾ ಇದ್ದೀನಿ. ಸೊ ಈಗಾಗಲೇ 2 ವಿಡಿಯೋಗಳು ಬಂದಿದೆ. ಮೊದಲ ವಿಡಿಯೋದಲ್ಲಿ 41ನೇ ಪ್ರಶ್ನೆ, ಒಬ್ಬ ಅನುಭೋಗಿಯ ಸಂಪೂರ್ಣ ಆದಾಯ ಕೊಟ್ಟಿರ್ತಾರೆ ಹಾಗೂ ಸರಕಿನ ಬೆಲೆಯನ್ನು ಕೊಟ್ಟಿರ್ತಾರೆ. ಈ ಸಂಪೂರ್ಣ ಆದಾಯ ಮತ್ತು ಸರಕಿನ ಬೆಲೆಯನ್ನು ಉಪಯೋಗಿಸಿಕೊಂಡು ಆ ಒಬ್ಬ ಅನುಭೋಗಿ ಎಷ್ಟು ಸರಕುಗಳನ್ನು ಕೊಂಡುಕೊಳ್ಳಬಹುದು ತನ್ನ ಆದಾಯದಲ್ಲಿ, ಆ ಒಂದು ಸರಕನ್ನು ಅನ್ನೋದ್ರ ಬಗ್ಗೆ ಲೆಕ್ಕ ಸಂಬಂಧಪಟ್ಟಿರುತ್ತೆ. 5 ಅಂಕವನ್ನು ಈಸಿಯಾಗಿ ತಗೊಳ್ಬಹುದು. ಸೊ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ, ಓಕೆನಾ? ಅದಾದ ನಂತರ 2ನೇ ಪ್ರಶ್ನೆ, ಅವರು ಒಂದು ಕೋಷ್ಟಕವನ್ನು ಕೊಟ್ಟಿರ್ತಾರೆ, ರೇಖಾಚಿತ್ರವನ್ನು ರಚನೆ ಮಾಡಬೇಕು. ರಚನೆ ಮಾಡಿದ ನಂತರ ಸಮತೋಲನ ಬಿಂದು, ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ, ಅಧಿಕ ಬೇಡಿಕೆ ಹಾಗೂ ಅಧಿಕ ಪೂರೈಕೆಗಳನ್ನು ನೀವೇನು ಮಾಡಬೇಕು, ಗುರುತು ಮಾಡಬೇಕು. 3 ಪೇಪರಲ್ಲೂ ಕೂಡ ಸೇಮ್ ಪ್ರಶ್ನೆಗಳಿದೆ. ಆದರೆ ಕೊಟ್ಟಿರುವಂತಹ ಡಿಮ್ಯಾಂಡು, ಸಪ್ಲೈ, ಬೇಡಿಕೆ ಮತ್ತು ಪೂರೈಕೆಯ ಸಂಖ್ಯೆಗಳು ಚೇಂಜ್ ಆಗಿದೆ. ಸೊ ಯಾವ ರೀತಿಯಾಗಿ ನೀವು ರೇಖಾಚಿತ್ರವನ್ನು ರಚನೆ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಒಂದು ರೇಖಾಚಿತ್ರವನ್ನು ರಚನೆ ಕೂಡ ಮಾಡಿ ತೋರಿಸಿದ್ದೀನಿ. ಹಾಗಾಗಿ ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟು ನಿಮ್ಮ ಕಾರ್ಯಭಾರ ಆಧಾರಿತ ಪ್ರಶ್ನೆಗೆ ಸಂಬಂಧಪಟ್ಟಂತೆ. ಕೊನೆ ವಿಡಿಯೋ 3ನೇ ವಿಡಿಯೋ, ನಿಮ್ಮ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕಾಣೆಯಾದ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿಕೊಂಡು ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. ನೋಡಿ, 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಒಂದೊಂದು ಲೆಕ್ಕಗಳು ಇದೆ. ಸೊ ತುಂಬಾ ಈಸಿ. ಯಾವ ರೀತಿಯಾಗಿ ಲೆಕ್ಕವನ್ನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಗಮನ ಇಟ್ಟು ನೋಡ್ಕೊಳ್ಬೇಕಾಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲೇ ಇದೆ ಉತ್ತರ. ಇಲ್ಲೇ ಇರುವಂಥ ಉತ್ತರವನ್ನು ನೀವು ಕರೆಕ್ಟಾಗಿ ಅನಲೈಸ್ ಮಾಡಿ ಬರಿಬೇಕು ಅಷ್ಟೇ. ಇದಕ್ಕೊಂದು ಸೂತ್ರ ನೆನ್ಪಿಟ್ಕೊಂಡ್ರಾಯ್ತು. ಸೂತ್ರ ಅಂದ ತಕ್ಷಣ ಏನೋ ತುಂಬ ಕಷ್ಟ ಇದೆ ನೆನ್ಪಿಟ್ಕೊಳ್ಬೇಕು, ಆ ರೀತಿಯೆಲ್ಲ ಏನೂ ಇಲ್ಲ. ತುಂಬಾ ಈಸಿ ಇರುವಂತಹ ಒಂದು ಸೂತ್ರ. ಮೊದಲಿಗೆ ಏನು ಮಾಡಬೇಕು, ಈ 43ನೇ ಪ್ರಶ್ನೆಯನ್ನು ನೀವು ಎಕ್ಸಾಮಲ್ಲಿ ಅಟೆಂಡ್ ಮಾಡ್ತೀರಿ ಅನ್ನೋದಾದರೆ ಇಲ್ಲಿ ಹೇಗಿದೆಯಲ್ಲ ಮಕ್ಕಳೇ ಹಾಗೇ ಬರ್ಕೊಳ್ಬೇಕು. ಈ ಡ್ಯಾಶನ್ನು ಪೆನ್ಸಿಲಲ್ಲೇ ಈ ರೀತಿ ಡ್ಯಾಶ್ ಅಂತ ಹಾಕ್ಕೊಳ್ಳಿ. ಉಳಿದಿರೋ ಭಾಗವನ್ನು ಪೆನ್ನಲ್ಲಿ ನೀಟಾಗಿ ಬರ್ಕೊಳ್ಳಿ. ನೋಡಿ, ಇಷ್ಟು ಡ್ಯಾಶ್ ಇದೆ. ಒಟ್ಟು 5 ಅಂಕಕ್ಕೆ 5 ಡ್ಯಾಶ್ ಇದೆ. ಎಲ್ಲ ಪೇಪರಲ್ಲೂ ಕೂಡ 5 ಅಂಕಕ್ಕೆ 5 ಡ್ಯಾಶ್ಗಳಿರುತ್ತೆ. ಫಸ್ಟ್ ಏನು ಮಾಡಬೇಕು, ಇಲ್ಲಿ ಹೇಗೆ ಕೊಟ್ಟಿದ್ದಾರೆ ಪ್ರಶ್ನೆಯನ್ನು ಹಾಗೇ ಬರ್ಕೊಳ್ಬೇಕು. ಓಕೆ ಅಲ್ವಾ? ಉತ್ಪಾದನಾ ಹಂತಗಳು ಏನೇನಿದೆ, ಗೋಧಿ, ಹಿಟ್ಟು, ಬ್ರೆಡ್, ಚಿಲ್ಲರೆ ಅಂಗಡಿ, ಇಷ್ಟು ಬರ್ಕೊಳ್ಬೇಕು. ಒಟ್ಟು ಉತ್ಪಾದನೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಬರ್ಕೊಂಡು, ಕೊಡದೇ ಇರೋ ಜಾಗನ ಪೆನ್ಸಿಲಲ್ಲಿ ಇದೇ ರೀತಿ ಡ್ಯಾಶ್ ಹಾಕ್ಕೊಳ್ಳಿ. ಆಮೇಲೆ ಆನ್ಸರ್ ಬರೋದ್ರ ಮೇಲೆ ಅದಕ್ಕೆ ಬಾಕ್ಸ್ ಹಾಕೋಣ. ಮಧ್ಯಂತರ ಸರಕುಗಳ ಬಳಕೆ, ಮೌಲ್ಯವರ್ಧನೆ ಏನಿದೆ ಹಾಗೆ ಬರ್ಕೊಳ್ಳಿ. ಓಕೆ ಅಲ್ವಾ? ನೋಡಿ, 3 ಪೇಪರಲ್ಲಿದೆ. ಯಾವುದೇ ಕಾರಣಕ್ಕೂ ಮರಿಬೇಡಿ. ಫಸ್ಟು ಕೊಟ್ಟಿರೋ ಪ್ರಶ್ನೆಯನ್ನು ಸರಿಯಾಗಿ ಬರ್ಕೊಳ್ಳಿ. ನಾನು ಇನ್ನೊಂದು ಸಲ ಬರೆಯೋದಿಲ್ಲ, ನೀವು ಬರೀತೀರಿ ಅಂತ ಭಾವಿಸಿದ್ದೀನಿ. ಬೇಕಾದರೆ ವಿಡಿಯೋನ ಇಲ್ಲೇ ಪಾಸ್ ಮಾಡಿ ಒಂದು ಪ್ರಶ್ನೆನ ಸದ್ಯಕ್ಕೆ ಬರ್ಕೊಳ್ಳಿ. ಇನ್ನೆರಡು ನೀವು ಆಮೇಲೆ ಪ್ರಾಕ್ಟೀಸ್ ಮಾಡಬಹುದಂತೆ. ಈಗ ಈ ಒಂದು ಲೆಕ್ಕನ್ನು ಬರ್ಕೊಳ್ಳಿ, ನೋಡೋಣ. ಓಕೆನಾ? ಪಾಸ್ ಮಾಡಿ ಬರ್ಕೊಳ್ಳಿ. ಓಕೆ, ಬರ್ಕೊಂಡ್ರಾ? ಲೆಕ್ಕವನ್ನು ಬರ್ಕೊಂಡಾಗ ನಿಮಗೆ ಇಲ್ಲಿ 3,500 ಇಲ್ಲಿ ನಿಮಗೆ ಸಿಗ್ತಾ ಇದೆ. ಇಲ್ಲಿ ಎಷ್ಟಿದೆ? 0 ಇದೆ, ಕಾಣಿಸ್ತಿದೆಯಲ್ಲ? ಇಲ್ಲಿ 0 ಇದೆ, ಇಲ್ಲೊಂದು ಡ್ಯಾಶ್ ಇದೆ. ಆಮೇಲೆ 2ನೇ ಲೈನಲ್ಲಿ ಇಲ್ಲಿ ಡ್ಯಾಶ್ ಇದೆ, ಇಲ್ಲಿ 3,500 ಇದೆ, ಇಲ್ಲಿ 1,300 ಇದೆ, ಇಲ್ಲಿ 6,000 ಇದೆ, ಇಲ್ಲೊಂದು ಡ್ಯಾಶ್ ಇದೆ, ಇಲ್ಲಿ 1,200 ಇದೆ, ಇಲ್ಲೊಂದು ಡ್ಯಾಶ್ ಕೊಟ್ಟಿದ್ದಾರೆ, ಇಲ್ಲಿ 6,000 ಇದೆ, 1,000 ಇದೆ. ಒಟ್ಟು ಮೌಲ್ಯವರ್ಧನೆ ಅಂತ ಹೇಳ್ಕೊಂಡು ಇಲ್ಲೊಂದು ಲೈನನ್ನು ಕೊಟ್ಟಿದ್ದಾರೆ. ಈಗ ನೋಡಿ, ಒಟ್ಟು ಮೌಲ್ಯವರ್ಧನೆಯನ್ನು ನೀವು ಬರೀಬೇಕು ಅಂತ ಹೇಳಿದ್ರೆ ಈ ಮೌಲ್ಯವರ್ಧನೆ ಕಾಲಮ್ ಎಲ್ಲ ನಿಮಗೆ ಗೊತ್ತಿರಬೇಕು. ಕರೆಕ್ಟಾ? ಕನ್ಫ್ಯೂಸ್ ಮಾಡ್ಕೊಳ್ಳದೆ ನೋಡಿ, ಒಟ್ಟು ಮೌಲ್ಯವರ್ಧನೆಯನ್ನು ನೀವು ಇಲ್ಲಿವಾಗ ಬರಿಬೇಕು. ಎಷ್ಟಾಗತ್ತೆ ಅನ್ನೋದನ್ನು ಬರಿಬೇಕು. ಕರೆಕ್ಟ್ ಅಲ್ವಾ? ಇಲ್ಲಿ ಎಷ್ಟಾಗತ್ತೆ ಅನ್ನೋದನ್ನು ಬರಿಬೇಕು ಅಂತ ಹೇಳಿದ್ರೆ ಈ ಕಾಲಮ್ ನಿಮಗೆ ಗೊತ್ತಿರಬೇಕು. ಈ ಕಾಲಮ್ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಒಂದು ಸೂತ್ರ ನಿಮಗೆ ಗೊತ್ತಿರಬೇಕು. ನಾನು ಸೂತ್ರವನ್ನು ಬರಿತಾ ಇದ್ದೀನಿ. ತುಂಬ ಈಸಿಯಾಗಿರುವಂತಹ ಒಂದು ಸೂತ್ರ, ಕರೆಕ್ಟಾಗಿ ಬರ್ಕೊಳ್ಳಿ. ನೋಡಿ, ಒಟ್ಟು ಉತ್ಪಾದನೆ ಈಕ್ವಲ್ಸ್, ನಿಮಗೆ ಒಟ್ಟು ಉತ್ಪಾದನೆ ಸಿಗಬೇಕು ಅಂತ ಹೇಳಿದ್ರೆ ಇದನ್ನು ಕಾಲಮ್ ನಂಬರ್ 1 ಅಂತ ನೀವು ತಿಳ್ಕೊಳ್ಳಿ. ಬರ್ಕೊಳ್ಳೋದು ಬೇಡ, ತಿಳ್ಕೊಳ್ಳಿ. ಇಲ್ಲ ಪೆನ್ಸಿಲಲ್ಲಿ ಬರ್ಕೊಂಡ್ರೂ ತಪ್ಪೇನೂ ಇಲ್ಲ. ಈ ಕಾಲಮ್ನ 2 ಅಂತ ಅಂದ್ಕೊಳ್ಳಿ, ಈ ಕಾಲಮ್ನ 3 ಅಂತ ಅಂದ್ಕೊಳ್ಳಿ. ಓಕೆನಾ? 1, 2, 3 ಒಟ್ಟು ಉತ್ಪಾದನೆ ಅಂದರೆ ಈ ಕಾಲಮ್ ಒಟ್ಟು ಉತ್ಪಾದನೆ ನಿಮಗೆ ಸಿಗಬೇಕು ಅಂದರೆ ಈ ಮಧ್ಯಂತರ ಸರಕುಗಳ ಬಳಕೆ 2ನೇ ಕಾಲಮ್ಮು ಮತ್ತು ಮೌಲ್ಯವರ್ಧನೆ 3ನೇ ಕಾಲಮ್ನ ಪ್ಲಸ್ ಮಾಡಬೇಕು, ಕೂಡಿಸ್ಬೇಕು. ನಾನು ಇಲ್ಲಿ ಬರಿತಾ ಇದ್ದೀನಿ 2 + 3 ಅಂದರೆ ನೋಡಿ, ಫಸ್ಟ್ ಕಾಲಮ್ ನಿಮಗೆ ಸಿಗಬೇಕು ಅಂದರೆ 2 ಮತ್ತು 3ನ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. 2 ಮತ್ತು 3 ಅಂತ ಹೇಳಿದ್ರೆ ಮಧ್ಯಂತರ ಸರಕುಗಳ ಬಳಕೆ ಏನಿದೆ ಪ್ಲಸ್ ಮೌಲ್ಯವರ್ಧನೆ, ಇದನ್ನೇನು ಮಾಡಬೇಕು? ಪ್ಲಸ್ ಮಾಡಬೇಕು.
ಗೊತ್ತಾಯ್ತಲ್ವಾ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಕಾಲಮ್ ಸಿಗಬೇಕು ಅಂತ ಹೇಳಿದ್ರೆ, ಅಂದರೆ ಈ ಉತ್ತರ ಬರಬೇಕು, ಈಗ ಇಲ್ಲಿ 3,500 ಬಂದಿದೆಯಪ್ಪ, ಈ 3,500 ಬರಬೇಕು ಅಂತ ಹೇಳಿದ್ರೆ ಇದು 2 ಕಾಲಮು ಪ್ಲಸ್ ಆಗಿರಬೇಕು. ನಾನು ನಿಮಗೆ ಇಲ್ಲಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಪ್ಲಸ್ ಮಾರ್ಕನ್ನು ಹಾಕ್ತಾ ಇದ್ದೀನಿ. ಇದು 2 ಕಾಲಮ್ ಪ್ಲಸ್ ಆದರೆ ಈ ಕಾಲಮ್ ಸಿಗುತ್ತೆ. ಈ ಕಾಲಮು ಈ ಕಾಲಮು ಇದು 2 ಕಾಲಮು ಪ್ಲಸ್ ಆದರೆ ಈ ಕಾಲಮ್ ಸಿಗುತ್ತೆ. ಹಾಗಾದರೆ ಇಲ್ಲಿ 3,500 ಪ್ಲಸ್ ಮಾಡಿ ಅವರೇ ಕೊಟ್ಟುಬಿಟ್ಟಿದ್ದಾರಲ್ಲ ನೋಡಿ, 3,500 ಅಂತ ಅವರೇ ಪ್ಲಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಹಾಗಾದರೆ ಈ ಕಾಲಮು ಸೇರಿದ್ರು ತಾನೇ 3,500. ಇಲ್ಲಿ 0 ಇದೆ. ಸೊ 0ಗೆ ಎಷ್ಟು ಸೇರಿಸಿದ್ರು 3,500 ಆಗುತ್ತೆ. 0ಗೆ 3,500ನೇ ಸೇರಿಸ್ಬೇಕು 3,500 ಆಗಬೇಕು ಅಂದರೆ. ಹಾಗಾಗಿ ಇಲ್ಲಿ ಈ ಕಾಲಮ್ಗೆ ಆನ್ಸರು 3,500. ಓಕೆನಾ? ಈಗ ನೋಡಿ ಒಂದು ಸಲ ಚೆಕ್ ಮಾಡಿ ನೋಡಿ. ನಾನೇನು ಹೇಳಿದ್ದೆ, 2 ಮತ್ತು 3ನೇ ಕಾಲಮ್ನ ಆ್ಯಡ್ ಮಾಡಿ ಅವಾಗ ಒಟ್ಟು ಉತ್ಪಾದನೆ ಸಿಗುತ್ತೆ ಅಂತ ಹೇಳಿದೆ. ಆ್ಯಡ್ ಮಾಡಿ ನೋಡಿ, 3,500 ಪ್ಲಸ್ಸು 0 3,500 ಆಯಿತು, ಹೌದಲ್ವಾ? ಸೊ ಇಲ್ಲಿ 0 ಬಂದಾಗ ಇಲ್ಲಿ ಬಂದಿರೋ ಆನ್ಸರೇ ಇಲ್ಲೂ ಇರುತ್ತೆ, ಇಲ್ಲಿ 0 ಬಂದಾಗ ಇಲ್ಲಿರೋ ಆನ್ಸರೇ ಇಲ್ಲೂ ಇರುತ್ತೆ. ನಿಮಗೊಂದು ಚೂರು ಚೇಂಜ್ ಮಾಡಿ ಇಲ್ಲಿ 500 ಅಂತ ಕೊಡಬಹುದಿತ್ತು. ಸೊ 3,500 ಆಗಬೇಕು, ಇಲ್ಲಿ 500 ಇದೆ. ಸೊ ಇಲ್ಲಿ ಎಷ್ಟಾಗುತ್ತೆ? 3 ಆಗುತ್ತೆ. 2 ಸೇರಿದ್ರು ತಾನೇ 3,500 ಆಗಬೇಕು. ಹಾಗಾಗಿ ಇವಾಗ ಇಲ್ಲಿ ಎಷ್ಟು ಸಿಕ್ತು? 3,500 ಸಿಕ್ತು. 3,500 ಸಿಕ್ಕಿದ ತಕ್ಷಣ ಈ ಕಾಲಮ್ ಎಲ್ಲದೂ ಸಿಕ್ಬಿಡ್ತಲ್ಲ ನೋಡಿ. ಇಲ್ಲಿ 3,500 ಇದೆ, 1,300 ಇದೆ, 1,200 ಇದೆ, 1,000 ಇದೆ. ಇದಿಷ್ಟನ್ನು ಕೂಡಿಸ್ಬಿಡೋಣ. 3,500 1 300 ಎಷ್ಟಾಗುತ್ತೆ? 3 800 4 800 4 800 1,200 4 800 5,000 ಒಂದು 6,000 ಒಂದು 7,000 ಟೋಟಲ್ಲು 7,000 ರೂಪಾಯಿ ಆಗುತ್ತೆ. 7,000 ಆಗಿದೆ. ಈ ಟೋಟಲ್ನ ಇಲ್ಲಿ ಬರಿಬೇಕು. 2 ಕಾಲಮ್ ಬರೆದೆ ನಾನು, 7,000 ಅಂತ ಬರೆದೆ. ಮುಗೀತಲ್ವಾ? ಇವಾಗ ಏನು ರೂಲ್ಸ್ ಏನು? 2ನೇ ಕಾಲಮು 3ನೇ ಕಾಲಮ್ನ ಆ್ಯಡ್ ಮಾಡಿದ್ರು ಒಟ್ಟು ಉತ್ಪಾದನೆ ಸಿಗುತ್ತೆ. 3,500ಗೆ 0 ಸೇರಿಸ್ತೆ, 3,500 ಸಿಕ್ತು. ಇಲ್ಲಿ 1,300 ಇದೆ, ಇಲ್ಲಿ 3,500 ಇದೆ. 3,500 1,300 ಎಷ್ಟು? ಕ್ಯಾಲ್ಕುಲೇಟ್ ಇಟ್ಕೊಂಡು ಕೂಡಿಸಿ. 3,500 1,300 ಅಂತ ಹೇಳಿದ್ರೆ 4,500 ಪ್ಲಸ್ 4 800 4,800 ಇಲ್ಲಿ ಬಂತು. 4,800 ಬರುತ್ತೆ. ಸರಿನಾ? ನೆಕ್ಸ್ಟು ಈ ಕಾಲಮ್ ಒಂದು ಮಾಡ್ಬೋದು. ಇಲ್ಲೂ 2 ಕಡೆ ಇದೆ, ಇಲ್ಲೊಂದು 6 ಇದೆ, ಇಲ್ಲಿ 1,000 ಇದೆ. 6 1 ಎಷ್ಟಾಯಿತು? 7,000. ಇಲ್ಲಿ ಎಷ್ಟಾಯಿತು? 7,000 ಆಯಿತು. ಸೊ ಇಷ್ಟು ಕಾಲಮು. ಇಲ್ಲಿ ಒಟ್ಟು ಉತ್ಪಾದನೆ ಎಲ್ಲವೂ ಗೊತ್ತಾಯಿತು. ಇಲ್ಲೂ ಕೂಡ ಇದಾಯಿತು. ಇಲ್ಲಿ 1 ಉಳಿದಿದೆ. ನಾನು ನಿಮಗೇನು ಹೇಳಿದ್ದೆ? 2 ಮತ್ತು 3ನೇ ಕಾಲಮ್ನ ಪ್ಲಸ್ ಮಾಡಿದರೆ ಒಟ್ಟುಗೂಡಿಸಿದ್ರೆ ನಿಮಗೆ ಒಟ್ಟು ಉತ್ಪಾದನೆ ಸಿಗುತ್ತೆ ಅಂತ. ಅವರಿಲ್ಲಿ ಒಟ್ಟು ಉತ್ಪಾದನೆ 6,000 ರೂಪಾಯಿ ಅಂತ ಕೊಟ್ಟುಬಿಟ್ಟಿದ್ದಾರೆ. ಇಲ್ಲಿ 1,200 ರೂಪಾಯಿ ಇದೆ. ಹಾಗಾದರೆ 6,000 ರೂಪಾಯಿ ಆಗಬೇಕು ಅಂದರೆ ಇನ್ನು ಎಷ್ಟು ಬೇಕಿಲ್ಲಿ? 1,200 ರೂಪಾಯಿ ಇದೆ ಆಲ್ರೆಡಿ. ಇಲ್ಲಿ 6,000 ಆಗಬೇಕು ಅಂತ ಹೇಳಿದ್ರೆ ಎಷ್ಟಾಗತ್ತೆ? 1,200ಕ್ಕೆ 4,800 ಸೇರಿಸಿದ್ರೆ ಎಷ್ಟಾಗುತ್ತೆ? 6 ಆಗುತ್ತೆ. ನೀವು ಬರೆದಿರೋ ಸರಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. 4,800 ಪ್ಲಸ್ ಇಲ್ಲಿ 200 ಅಂದರೆ 5 ಒಂದು 6,000 ರೂಪಾಯಿ. ಸರಿ ಆಯಿತು. ಈ ರೀತಿ ಮಾಡಬೇಕು. ಇದಕ್ಕೂ ಕೂಡ ನೀವು ಸೂತ್ರವನ್ನು ಬರ್ಕೊಳ್ಬಹುದು. ಯಾವ ರೀತಿ ಸೂತ್ರ ಬರ್ಕೊಳ್ಬಹುದು ಅಂತ ಹೇಳಿದ್ರೆ ಇಲ್ಲಿ ಬರಿತೀನಿ ನಾನಿವಾಗ. ನಿಮಗೆ ಒಟ್ಟು ಉತ್ಪಾದನೆ ಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು? 2 ಮತ್ತು 3ನೇ ಕಾಲಮ್ನ ಪ್ಲಸ್ ಮಾಡಬೇಕು. ಇದು 1ನೇ ಕಾಲಮು, ಇದು 2ನೇ ಕಾಲಮು, ಇದು 3ನೇ ಕಾಲಮು ಅಂದ್ಕೊಳ್ಳಿ. 2 ಮತ್ತು 3ನೇ ಕಾಲಮ್ನ ಪ್ಲಸ್ ಮಾಡಿದರೆ 1ನೇ ಕಾಲಮ್ ಸಿಗುತ್ತೆ. ಈಗ ನಿಮಗೆ 2ನೇ ಕಾಲಮ್ಮೇ ಬೇಕು ಅಂತ ಅಂದ್ಕೊಳ್ಳಿ. ಯಾವುದಿದು? ಮಧ್ಯಂತರ ಸರಕುಗಳ ಬಳಕೆ ಬೇಕು ಅಂತ ಅಂದ್ಕೊಳ್ಳಿ. ಮಧ್ಯಂತರ ಸರಕುಗಳ ಬಳಕೆ ಬೇಕು ಅಂದರೆ 1ನೇ ಕಾಲಮಲ್ಲಿ 3ನೇ ಕಾಲಮ್ನ ಮೈನಸ್ ಮಾಡಬೇಕು. 1ನೇ ಕಾಲಮಲ್ಲಿ 3ನೇ ಕಾಲಮ್ನ ಮೈನಸ್ ಮಾಡಬೇಕು. ಮೌಲ್ಯವರ್ಧನೆ ಬೇಕು ಅಂತ ಅಂದ್ಕೊಳ್ಳಿ. ಮೌಲ್ಯವರ್ಧನೆ ಬೇಕು ಅಂತ ಹೇಳಿದ್ರೆ 1ನೇ ಕಾಲಮಲ್ಲಿ ಮೌಲ್ಯವರ್ಧನೆ ಬೇಕು, 3ನೇ ಕಾಲಮ್ ಬೇಕು. ಇದು 3ನೇ ಕಾಲಮು, ಇಲ್ಲಿ ಮಧ್ಯಂತರ, ಇದು 2ನೇ ಕಾಲಮ್. 2ನೇ ಕಾಲಮ್ ಬೇಕು ಅಂದರೆ 1ರಲ್ಲಿ 3ನ್ನ ಲೆಸ್ ಮಾಡಬೇಕು. 3ನೇ ಕಾಲಮ್ ಬೇಕು ಅಂತ ಹೇಳಿದ್ರೆ 1ರಲ್ಲಿ 2ನ್ನ ಲೆಸ್ ಮಾಡಬೇಕು. 1ನೇ ಕಾಲಮ್ಮೇ ಬೇಕು ಅಂದರೆ 2 3ನ್ನ ಪ್ಲಸ್ ಮಾಡಬೇಕು. ನೋಡಿ, ಇದು ಸೇರಿದ್ರೆ ತಾನೇ ಒಟ್ಟು ಉತ್ಪಾದನೆ. ಅದೇ ನಿಮಗೆ ಇದೇ ಬೇಕು, 2ನೇ ಕಾಲಮ್ಮೇ ಬೇಕು ಅಂದರೆ ಇದರಲ್ಲಿ ಇದನ್ನು ಕಳೀರಿ, ಇದು ಸಿಗುತ್ತೆ. ಇದರಲ್ಲಿ ಇದನ್ನು ಕಳೆದ್ರೆ ಇಲ್ಲಿ 2ನೇ ಕಾಲಮ್ ಸಿಗುತ್ತೆ. ಅದೇ ನೀವು ಮೊದಲನೇ ಕಾಲಮಲ್ಲಿ 2ನೇ ಕಾಲಮ್ ಕಳೆದ್ರೆ 3ನೇ ಕಾಲಮ್ ಸಿಗುತ್ತೆ. ಫಸ್ಟ್ ಕಾಲಮೇ ಬೇಕು ಅಂದರೆ ಇದು 2ನ್ನ ಸೇರಿಸಬೇಕು. ಕಾಮರ್ಸ್ ಸ್ಟೂಡೆಂಟ್ಸಿಗೆ ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಅಂತ ಅಕೌಂಟೆನ್ಸಿಲಿ ಏನು ಮಾಡ್ತೀವಿ ಆ ಫಾರ್ಮ್ಯಾಟು. ಸೊ ಆರ್ಟ್ಸ್ ಮಕ್ಕಳಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಬಿಡಿಸಿ ಹೇಳ್ತಾ ಇದ್ದೀನಿ. ಸೊ ಈಸಿಯಾಗಿದೆ, ನೋಡ್ಕೊಳ್ಳಿ. ಸೊ ಇವಾಗ ಇಲ್ಲಿ ನಿಮಗೆ ಆನ್ಸರ್ ಬಂತು, ಅದನ್ನೇ ನಾವು ಇಲ್ಲಿ ಫಾಲೋ ಮಾಡೋಣ. ನಾನೇನು ಹೇಳಿದ್ದೆ? ಈ ಕಾಲಮು ಪ್ಲಸ್ ಆಗಬೇಕು, ಈ ಕಾಲಮು ಪ್ಲಸ್ ಆದರೆ ಈ ಕಾಲಮ್ ಬರುತ್ತೆ ಅಂತ ಹೇಳಿದ್ದೆ. ಇಲ್ಲಿ ಆಲ್ರೆಡಿ 1,000 ಇದೆ, ಇಲ್ಲಿ 0 ಇದೆ. ಇಲ್ಲಿ 1,000 ಬರೆದ್ರೆ ಎಷ್ಟಾಗುತ್ತೆ? ಇಲ್ಲಿ 1,000. ನೋಡಿ, 0ಗೆ 1,000 ಸೇರಿಸಿದ್ರು 1,000 ಕರೆಕ್ಟು.
ಇಲ್ಲಿ 1000 ಇದೆ, ಇಲ್ಲಿ 400 ಇದೆ. 1400 ಎಷ್ಟಾಯಿತು? 1400 ಆಯಿತು. ನೆಕ್ಸ್ಟ್ ಇಲ್ಲಿ ಆಲ್ರೆಡಿ 1900 ಅಂತ ಕೊಟ್ಟುಬಿಟ್ಟಿದ್ದಾರೆ. ಇಲ್ಲಿ ಎಷ್ಟಾಗುತ್ತೆ ನೋಡಬೇಕು. ನಾನು ಈಸಿಯಾಗಿ ಇಲ್ಲಿ ಬರೆದುಬಿಡ್ತೀನಿ 1900, ಇಲ್ಲಿ 500 ಇದೆ ಆಲ್ರೆಡಿ, ಸೊ ಶಾರ್ಟೇಜ್ ಇರೋ ಅಮೌಂಟ್ ಅಂತ. ನೀವೇನು ಮಾಡಿ, 1900 ಇದೆ, ಒಟ್ಟು ಉತ್ಪಾದನೆ 1900 ಇದೆ. ಇದರಲ್ಲಿ ಏನು ಕಳೆದ್ರೆ, 1ರಲ್ಲಿ 3 ಕಳೆದ್ರೆ, ಇಲ್ಲಿ ಬರ್ದಿದ್ದೀನಿ ನೋಡಿ, 1ರಲ್ಲಿ 3ನ್ನ ಕಳೆದ್ರೆ ಏನು ಸಿಗುತ್ತೆ? 2ನೇ ಕಾಲಮ್ ಸಿಗುತ್ತೆ. 1900ರಲ್ಲಿ 500 ಕಳೆದ್ರೆ ಎಷ್ಟು? 1400. ಕ್ರಾಸ್ ಚೆಕ್ ಮಾಡಿ ನೋಡಿ, 1400ಕ್ಕೆ 500 1900 ಕರೆಕ್ಟ್ ಇದೆ. ಇಲ್ಲಿ ಬರ್ದಿರೋ ಅಮೌಂಟ್ ಎರಡನ್ನೂ ಪ್ಲಸ್ ಮಾಡಿನೂ ಒಂದು ಸಲ ನೋಡ್ಕೊಳ್ಬೇಕು. ನೆಕ್ಸ್ಟ್ 1900 600 ಇದೆ, ಎಷ್ಟಾಗುತ್ತೆ? 2500 ಆಗುತ್ತೆ. ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. 1900 600 2500 ಸರಿ ಇದೆಯಾ? ಇವಾಗ ಇಲ್ಲಿ ಟೋಟಲ್ ಮಾಡಬೇಕಲ್ವ, 1000 1400 500 1900 600 2500 2500 ಬಂತು ಇಲ್ಲಿ. ಇವಾಗ ನೀವೇನು ಮಾಡಿ, ಇಷ್ಟು ಫಿಲಪ್ ಆಯಿತು. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. 2 ಪ್ಲಸ್ ಕಾಲಮ್ ಹೇಳಿದೆ. 1000ಕ್ಕೆ 0 ಸೇರಿಸಿದ್ರೆ 1000 ಕರೆಕ್ಟು. 1000ಕ್ಕೆ 400 ಸೇರಿಸಿದ್ರೆ 1400 ಕರೆಕ್ಟ್. 1400ಕ್ಕೆ 500 ಸೇರಿಸಿದ್ರೆ 1900 ಇದೆ ಕರೆಕ್ಟು. 1900ಕ್ಕೆ 600 ಸೇರಿಸಿದ್ರೆ 2.5 ಕರೆಕ್ಟ್. ಇಲ್ಲಿ ಬಂದಿರೋ 2.5ನೇ ಇಲ್ಲೂ ಬಂದಿರುತ್ತೆ ಕರೆಕ್ಟು. ಹಿಂದಿನ ಲೆಕ್ಕದಲ್ಲಿ ಇಲ್ಲಿ ಬಂದಿರೋ 7 ಇಲ್ಲೂ ಬಂದಿತ್ತು. ಹಾಗಾದರೆ ಅದೇ ರೀತಿ ಇವಾಗ ಸೊ ಈಸಿಯಾಗಿ ಏನೂ ನೆನಪಿಲ್ಲದೆ ಬ್ಲೈಂಡಾಗಿ ಮಾಡೋದಾದರೂ ಕೂಡ, ಇಲ್ಲ ನಾನೇನು ಸೂತ್ರ ಬರ್ಕೊಳ್ಳದೆ ನಂಗೆ ಪಟ ಗೊತ್ತಾಗುತ್ತೆ ಅನ್ನೋದಾದರೆ, ಇವಾಗ ಏನಾಗಬೇಕು? ಈ ಕಾಲಮು ಪ್ಲಸ್ ಆಗಬೇಕು, ಸರಿ ಅಲ್ವಾ? ಸೊ ಇಲ್ಲಿ 0 ಇದೆ. 0ಗೆ ಎಷ್ಟು ಸೇರಿಸಿದ್ರೆ 700 ಆಗುತ್ತೆ? 700 ಸೇರಿಸಬೇಕು. ಸೊ 700 0 700 ಕರೆಕ್ಟು. 700 200 ಇದೆ, ಇಲ್ಲಿ ಎಷ್ಟಾಗುತ್ತೆ? 900 ಆಗುತ್ತೆ. ನೆಕ್ಸ್ಟು ಇಲ್ಲಿ ಕೊಟ್ಟಿಲ್ಲ, ಇದು ಎರಡನ್ನೂ ಕೂಡಿಸಿದ್ರೆ ಇದಾಗಬೇಕಾಗಿತ್ತು. ನಾನೇನು ಮಾಡ್ತೀನಿ, 1200ರಲ್ಲಿ 300ನ್ನ ಕಳಿತೀನಿ. ನಂಗೆ ಅವಾಗ ಇಲ್ಲಿ ಎಷ್ಟು ಸಿಗುತ್ತೆ? 900 ಸಿಗುತ್ತೆ. 1200 ಆಯಿತು. ಒಂದು ಸಲ ಕ್ರಾಸ್ ಚೆಕ್ ಮಾಡ್ತೀನಿ. 900ಕ್ಕೆ 300 ಸೇರಿಸಿದ್ರೆ 1200 ಆಗುತ್ತಾ? ಹಾಂ, ಹಂಗಾರೆ ನಾವು 900 ಬರ್ದಿದ್ದು ಕರೆಕ್ಟು. 900ಕ್ಕೆ 300ನ್ನ ಸೇರಿಸಿದ್ರೆ 1200 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 1200 ಇದೆ, 300 ಇದೆ, ಟೋಟಲ್ ಎಷ್ಟಾಗುತ್ತೆ? 1500 ಆಗುತ್ತೆ. ಇಲ್ಲಿ ಇವಾಗ ಏನು ಮಾಡಬೇಕು? ಕೂಡಿಸ್ಬೇಕು. 1500 ಬರಬೇಕು ಟೋಟಲು. 700 200 900 300 1200 1200 300 1500 ಅಷ್ಟೇ ಬಂತು. ಕ್ರಾಸ್ ಚೆಕ್ ಒಂದು ಸಲ ಮಾಡಿನೇ ನೀವು ಕ್ವಶನ್ ಪೇಪರ್ ಏನು ಆನ್ಸರ್ ಬರೆದಿರ್ತೀರಿ ಕೊಟ್ಟು ಬರಬೇಕು. 700 0 700 700 200 900 ಸರಿ ಇದೆ. 900 300 1200 ಸರಿ ಇದೆ. 1200 300 1500 ಕೂಡ ಸರಿ ಇದೆ. ಕೊನೆ ಈ 2 ಕಾಲಮ್ನ ಪ್ಲಸ್ ಮಾಡಿರೋ ಅಮೌಂಟ್ ಇಲ್ಲಿ ಕರೆಕ್ಟ್ ಬಂತು ಟೋಟಲ್ಲು ಅಂತ ಹೇಳಿದ್ರೆ ನೀವು ಮಾಡಿರೋ ಸರಿ ಇದೆ. ಹಾಗಾಗಿ ಈ ಡ್ಯಾಶ್ ಫಿಲಪ್ ಮಾಡೋದು ಕನ್ಫ್ಯೂಸ್ ಮಾಡ್ಕೊಳ್ತೀರಿ ಅನ್ನೋದಾದರೆ ಇದು ನೋಡ್ಕೊಳ್ಳಿ. ಇನ್ನೊಂದು ಸಲ ಹೇಳ್ತೀನಿ. ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3. ನಿಮಗೆ ಕಾಲಮ್ ನಂಬರ್ 1 ಬೇಕು ಅಂತ ಹೇಳಿದ್ರೆ 2 + 3ನ್ನ ಪ್ಲಸ್ ಮಾಡಬೇಕು. 2 ಮತ್ತು 3ನ್ನ ಪ್ಲಸ್ ಮಾಡಬೇಕು. ಕಾಲಮ್ ನಂಬರ್ 2 ಬೇಕು ಅಂದರೆ 1ರಲ್ಲಿ 3ನ್ನ ಮೈನಸ್ ಮಾಡಬೇಕು. ಕಾಲಮ್ ನಂಬರ್ 3 ಬೇಕಂದರೆ 1ರಲ್ಲಿ 2ನ್ನ ಲೆಸ್ ಮಾಡಬೇಕು. ಅಷ್ಟೇ, ಸಿಂಪಲ್. ಓಕೆ ಅಲ್ವಾ? ಈ ರೀತಿಯಾಗಿ ಮಾಡಿದ್ರೆ ನಿಮಗೆ 5 ಅಂಕಗಳು ಗ್ಯಾರಂಟಿ ಸಿಗುತ್ತೆ. ಈ ಒಂದು ಅಧ್ಯಾಯ ತುಂಬಾ ಇಂಪಾರ್ಟೆಂಟು. ಈ ಒಂದು ಲೆಕ್ಕ, ಈ ಕಾಣೆಯಾದ ಉತ್ಪನ್ನ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂತ ಏನಿದೆಯಲ್ಲ ಮಕ್ಕಳೇ, ಈ ಒಂದು ಅಧ್ಯಾಯದ ಮೇಲೆ ಕೇಳಿದ್ದಾರೆ. ಈ ಅಧ್ಯಾಯ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದೇ ಅಧ್ಯಾಯದಲ್ಲಿ ನಿಮಗೆ 6 ಅಂಕದ ಒಂದು ಲೆಕ್ಕವನ್ನು ಕೂಡ ಕೇಳ್ತಾರೆ. 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 2 ಕಡೆ ಈ ಪಾಠದ 6 ಅಂಕದ ಲೆಕ್ಕಗಳು ಇದೆ ನೋಡಿ. NDP GDP NNP ಏನು ಲೆಕ್ಕಗಳಿದೆ 6 ಅಂಕಕ್ಕೂ ಕೂಡ ಕೇಳಿದ್ದಾರೆ. ಆಲ್ರೆಡಿ ಒಂದು ಲೆಕ್ಕವನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ಅಂದರೆ ಯಾವ ರೀತಿ ಸೂತ್ರವನ್ನು ಹಾಕ್ಕೊಂಡು ಮಾಡಬೇಕು ಅನ್ನೋದನ್ನು. ಸೊ ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಲೆಕ್ಕಗಳಿಗೆ ಉತ್ತರವನ್ನು ಯಾವ ರೀತಿ ಬರೀಬೇಕು ಅಂತ ಹೇಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ಪೇಪರಲ್ಲೂ ಕೂಡ ಕೊಟ್ಟಿದ್ದಾರೆ, ಲೆಕ್ಕವನ್ನು ಕೇಳಿದ್ದಾರೆ. ಇದೇ ಅಧ್ಯಾಯದ 6 ಅಂಕದ ಲೆಕ್ಕ ನೋಡಿ. ಹಾಗಾಗಿ ನಿಮಗೇನಾದರೂ 6 ಅಂಕಕ್ಕೂ ಒಂದು ಲೆಕ್ಕ ಬಂದು ಈ ಲೆಕ್ಕನೂ ಬಂದರೆ 11 ಅಂಕಗಳು ಇದೇ ಅಧ್ಯಾಯದಲ್ಲಿ ಬಂದೋಗ್ಬಿಡುತ್ತೆ. 6 5 11 ಲೆಕ್ಕಗಳು. ಹಾಗಾಗಿ ಮಿಸ್ ಮಾಡ್ಕೋಬೇಡಿ. ಸೊ ಇಲ್ಲಿ ಕಾಣೆಯಾದ ಮೌಲ್ಯವನ್ನು ಕಂಡು ಹಿಡಿಯೋದು ತುಂಬಾ ಈಸಿ. ಸೊ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ 3 ಲೆಕ್ಕಕ್ಕೂ ಆನ್ಸರ್ನ ಬರೆದಿದ್ದೀನಿ. ನೀವು ಒಂದು ಸಲ ಕ್ವಶನ್ನ ಬರ್ಕೊಂಡು ಒಂದು ಸಲ ಆನ್ಸರ್ ಮಾಡಿ, ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಮುಂದಿನ ವೀಡಿಯೋದಲ್ಲಿ ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ 4 ಹಾಗೂ 6 ಅಂಕದಲ್ಲಿ ಯಾವ ಲೆಕ್ಕಗಳಿದೆ, ಆ ಲೆಕ್ಕನ ಹೇಗೆ ಮಾಡೋದು ಅಂತ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಥಿಯರಿ ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಅದಾದ ನಂತರ ಕಾಮನ್ನು ನಿಮಗೆ 2 ಅಂಕದ ಇಂಪಾರ್ಟೆಂಟ್ ಕ್ವಶನ್ಸು 1 ಅಂಕದೆಲ್ಲ ಕೊಡ್ತಾ ಹೋಗ್ತೀನಿ. ಸೊ ಕಮೆಂಟ್ ಮಾಡ್ತಾ ಇದ್ದೀರಿ ತುಂಬ ಜನ ಮಕ್ಕಳು, ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಎಲ್ಲ ವಿಷಯಗಳನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನನಗೆ ಆದಾಗ ಒಂದು ದಿನದಲ್ಲಿ 3 4 5 ವೀಡಿಯೋಸ್ಗಳನ್ನ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಬ್ಯುಸಿ ಇರೋದ್ರಿಂದ ಸೊ ಎಲ್ಲ ವರ್ಕ್ಗಳು ಒಂದೇ ರೀತಿ ಬರುತ್ತೆ. ಯಾಕಂತ ಹೇಳಿದ್ರೆ ಇದು ಎಕ್ಸಾಮ್ ಟೈಮು. ಸೊ ಎಲ್ಲರೂ ಕೂಡ ಇಂಪಾರ್ಟೆಂಟೇ ಆಗಿರೋದ್ರಿಂದ ಯಾರಿಗೂ ಕೂಡ ಇದು ಮಾಡೋ ಹಾಗಿಲ್ಲ. ಟೈಮ್ ಮಾಡಿಕೊಂಡು ಆದಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂಸ್ ಚಾನಲ್ನ ಫಾಲೋ ಮಾಡಿ ಅವಾಗವಾಗ ಚೆಕ್ ಮಾಡ್ತಾ ಇರಿ ವೀಡಿಯೋಸ್ಗಳು ಬಂದಿದೆಯೋ ಇಲ್ಲವೋ ಅಂತ ಹೇಳ್ಕೊಂಡು ಮುಂದಿನ ದಿನಗಳಲ್ಲಿ ಮತ್ತೆ
ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಏನೇನು ಇಂಪಾರ್ಟೆಂಟ್ ಆಗಿ ಓದ್ಕೊಳ್ಬೇಕು ಅನ್ನೋದನ್ನು ಸಪ್ರೇಟಾಗಿ ಒಂದು ವೀಡಿಯೋ ಕೂಡ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲೇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ಗಳು ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.